ಬಹು ನಿರೀಕ್ಷೆಯ ಕೊನೆ ಮಳೆ ಚಿತ್ರ ಬಿಡುಗಡೆ ಆಗ್ತಿದೆ. ಇದ್ರ ಬಗ್ಗೆ ಪ್ರೇಕ್ಷಕರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸಿನಿಮಾಗೆ ಹೋಗ್ತಾ ಇದ್ದೀರಾ? ಏನಾದ್ರು ಹೇಳಿ ಸರ್. ಕಹುನಾ ಅಭಿಚಾಮಿ ಕಲೂನಾ ಅಪುಚಾಮಿ ಕಬೀನಾ ಪಚ 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 ಪಚ. ಥ್ಯಾಂಕ್ ಯು ಮೇಡಮ್. ನೀವು ಕಮಿನ್ ಪ್ಲೀಸ್. ಪ್ಲೀಸ್ ವಿಕ್ಕಿ, ನನ್ ಭಾವನೆಗಳನ್ನ ಅರ್ಥ ಮಾಡ್ಕೋ. ಪ್ರಿಯಾ, ಅರ್ಥ ಮಾಡ್ಕೊಂಡಿರೋದಕ್ಕೆ ನಾನು ಮಾತಾಡ್ತಾ ಇರೋದು. ಪ್ರಾಣ ಒತ್ತೆ ಇಟ್ಟಿರೋನ್ಗೆ ಈ ರೀತಿ ಹೇಳ್ಬೋದಾ? ವಿಕ್ಕಿ ಪ್ಲೀಸ್. ನಿನ್ಗೆ ಅಂಡರ್ ವರ್ಲ್ಡ್ ಅಂದ್ರೆ ಗೊತ್ತಾ ಪ್ರಿಯಾ? ನಂಗೆ ಅರ್ಥ ಆಗೋದ್ ಬೇಡ ವಿಕ್ಕಿ. ಪ್ರೀತಿ ದೊಡ್ಡದು ಪ್ರಿಯಾ, ಮಳೆ ಮೇಲೆ ಆಣೆ. ನಿನ್ಗೇನ್ ಬೇಕು ಹೇಳು. ನಮ್ 800 ರೂಪಾಯಿ ವಾಪಸ್ ಕೊಟ್ರಪ್ಪ, ಮನೆಗೆ ಹೋಗ್ಬಿಡ್ತೀವಿ. ಆಗ್ತಾ ಇಲ್ವಾ? ಕಾರ್ಡ್ ತಂದಿದ್ದೀನಿ, ಒಂದು ಆಟ ಆಡೋಣ. ಮಗನೇ ಚಾಪೇನಾದ್ರೂ ತರಬಾರ್ದ, ಹಾಸ್ಕೊಂಡ್ ಮಲ್ಕೊಂಡ್ಬಿಡ್ತಾ ಇದೆ. ಗುಡ್ ನೈಟ್. ಇಂಥ ಪಿಕ್ಚರ್ ಕರ್ಕೊಂಡ್ ಬಂದಿದ್ಯಲ್ಲ, ಮೆಟ್ಟಿಗೆ ಸಗಣಿ ಹಚ್ಚಿ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಮಾಡುವರು ಮಾಡು, ಅದೇ ಮಾಡ್ತೀನಿ, ನಾನು ನೋಡ್ತೇನೆ. ಕರೆಕ್ಟ್. ನಾಳೆ ಒತ್ತರಕ್ಕೆ ಮಕ್ಕಳಾಗ್ಬೇಕು. ಆ ತರದ್ದು ಒಂದು ಹಾಡು ಹೇಳ ನೋಡ್ಮಾ. ಗುಲಾಬಿ ಹೂ ಒಳಗಡೆ ಇಟ್ಟಿದ್ದೀನಿ ಪ್ರಿಯಾ. ಹೋಗೋದಕ್ಕಿಂತ ಮುಂಚೆ ಬೇಡ ಅನ್ಬೇಡ, ತಗೋ. ಇನ್ನು ಗುಲಾಬಿ ಹೂ ಕೊಡೋದಲ್ಲ ಅವನೇ, ಗೊಂಡೆ ನನ್ ಮಗ. ಈಗ ಅವಳು ಗುಲಾಬಿನ ಬಲಗೈಲಿ ಇಸ್ಕೊತಾಳೆ, ಮಳೆ ಬರ್ತದೆ. ಏನಂತ್ಯ? ಆಲ್ರೆಡಿ ಸೌಂಡ್ ಬರ್ತದೆ ಡೀಟೇಲ್ಸ್ ಎಲ್ಲ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ. ಹೋಗ್ಮಾ. ಮಳೆಯಲ್ಲಿ ಹೀರೋಯಿನ್ ಸಾಂಗು ತುಂಬಾ ಚೆನ್ನಾಗಿದೆ, ನೋಡ್ಕೊಳ್ಳಿ. ಅದು ಟಿವಿಲಿ ಬರ್ತದೆ, ನೋಡೋದ್ರಾಯ್ತು. ಐಡಿಯಾ ಬೇರೆ ಅದೇ, ಅಮ್ಮಿಕೊಂಡು ನಡೀರಲೇ. ಹಲೋ ಮೈಕ್ ಟೆಸ್ಟಿಂಗ್. ಹಲೋ ಪ್ರೇಕ್ಷಕರಲ್ಲಿ ವಿನಂತಿ, ಯಾರು ಗಾಬರಿ ಆಗ್ಬೇಡಿ. ಟಾಕೀಸ್ ನಲ್ಲಿ ಬಾಂಬ್ ಇಟ್ಟಿದ್ದಾರೆ, ನಮಗೆ ಗೊತ್ತಿಲ್ಲದೆ ಇದ್ದಂಗೆ. ಯಾರು ಗಲಾಟೆ ಮಾಡದೆ ದಯವಿಟ್ಟು ಸರಿ ಸರ್. ಏನು ಸರ್, ಬಾಂಬ್ ಕೊಡ್ಬೋದು, ಆಫರ್ ಲೇಟ್ ಆಗುತ್ತೆ ಸರ್. ಬಾಂಬ್ ಬಿಕ್ಕಿರ 11:30 ಸರ್. ಟೈಮ್ ಮತ್ತೆ ಏನು ಮಾಡೋದು ಸರ್? ಹೋಗಿ ದನ ಕಾಯೋದು. 11:28 ಸರ್. ಸರಿ ಸರ್. ಅಮ್ಮಿ, ಒತ್ತಡಕ್ಕೆ ಬರ್ತೀನಿ, ಟೆನ್ಷನ್ ಆಗ್ಬೇಡ. ನಾವು ಪ್ರೇಕ್ಷಕರು ಟಾಪ್ ಅಲ್ಲಿ ಇದ್ದೀವಿ. ಮೆರವಣಿಗೆ ಐತೆ, ಟಿವಿಲಿ ಬರ್ತೀನಿ ನೋಡು. ಆರಾಮಲ್ಲಿ ಹಲೋ. ಒಳಗಡೆ ಬಾಂಬ್ ಇದೆ. ಬಾಂಬಾ? ಪಿಕ್ಚರ್ ಬಿಡ್ತಾ? ಗೊತ್ತಿಲ್ಲ. ಇಲ್ಲೊಬ್ಳು ನನ್ನ ಫ್ರೆಂಡ್ ಇದ್ಲು, ನನ್ ಜೊತೆಗೂ ಇದ್ರು. ಅದೇನದು ಶಬ್ದ ಆಗ್ತಿದೆಯಲ್ಲ? ಇಲ್ಲಿ ಬಾಂಬ್ ಇಟ್ಟಿದ್ದಾರಂತೆ. ಸರಿ. I can't. ಹೋಟೆಲ್ ಉದ್ಯಮಿ ಶ್ರೀನಿವಾಸ ರಾವ್ ಅವರು ಬಾಂಬ್ ಪ್ರಕರಣದಲ್ಲಿ ತಮ್ಮ ಮಗಳ ಪಾತ್ರ ಏನು ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಪುಟ್ಟಿ ಛೇ, ಎಂತಕ್ಕೆ ನೀ ಸಿನಿಮಾಗೆ ಹೋಗಿದ್ದು? ಯಾಕೆ ಹೋಗ್ಬಾರ್ದಾ? ಅಲ್ಲ, ಹೋಗಬೇಕು. ಹಾಗಲ್ಲ, ಈ ತರ ಇದಂತ ಕರ್ಮ ಇದೆ. ಅದೇ ಪ್ರಶ್ನೆ ಕೇಳಿದ್ರೆ ನಾನು ಸತ್ತೋಗ್ಬಿಡ್ತೇನೆ ಅಷ್ಟೇ. ಇವಾಗ ಖಂಡಿತ ಸಾಯುವುದು. ಹೃದಯ ತಜ್ಞ ಜಯಂತ್ ರಾವ್ ರವರ ಮಗನಾದ ಪರಮಾತ್ಮ ಎವರೆಸ್ಟ್ ಹತ್ತಿದ್ದು ಅಲ್ಲದೆ ಕುಂಫು, ಷೇರು ಮಾರುಕಟ್ಟೆ ಮತ್ತು ಇತರೆ ಕ್ಷೇತ್ರಗಳಲ್ಲೂ ಖ್ಯಾತರಾಗಿದ್ದಾರೆ. ಎಂಜಿನಿಯರಿಂಗ್ ಮುಗಿಸಿರುವ ದೀಪಾ ಅವರು ಬನ್ನೇರುಘಟ್ಟದಲ್ಲಿ ವಾಸವಾಗಿದ್ದು 7-8 ವಾದ್ಯಗಳನ್ನ ಒಟ್ಟಿಗೆ ನುಡಿಸೋದ್ರಲ್ಲಿ ಪರಿಣಿತಿ ಹೊಂದಿದ್ದಾರೆ. ಜೊತೆಗೆ ಬ್ಯಾಂಡ್ ಬಾಜಾ ಬೇರೆ ಇದೆ. ಹುಸಿ ಬಾಂಬ್ ಫೋನ್ ಕರೆ ಮಾಡಿದ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಬಾಂಬ್ ಬಿಚ್ಚಿದೀವಿ ಅಂತ ಫೋನ್ ಮಾಡೋದು ನಾವೇ. ಫುಲ್ ಹೆಮ್ಮೆಯಿಂದ ಹೇಳ್ಕೊತೀವಿ. ಬೇಕಾದ್ರೆ ನೇಣಿಗೆ ಹಾಕಿ,
ಈ ತರ ಪಿಕ್ಚರ್ ನೋಡಲ್ಲ. ಪರಂ ದೀಪಾರ ಪ್ರಕರಣವನ್ನ ಕೆಲವರು ಸಿನಿಮಾ ಮಾಡೋಕೆ ಆಸಕ್ತಿ ತೋರಿಸಿದ್ದಾರೆ. ಒಟ್ಟಿನಲ್ಲಿ ಇವರಿಬ್ಬರನ್ನ ಆಧುನಿಕ ಪ್ರೇಮಿಗಳು ಅಂತ ಜನ ಕರೆಯುತ್ತಿದ್ದಾರೆ. ಈ ರೀತಿಯ ಪ್ರೇಮ ಪ್ರಕರಣಗಳು ಇತ್ತೀಚಿನ ದಿನಗಳ ಆಯ್ತಲ್ಲ ಇನ್ನೆಂತ ನಿನ್ನ ಅಮ್ಮ ಇದ್ದಿದ್ರೆ ಮುಗಿತಲ್ಲ ಎಲ್ಲ. ಆ ಹುಡುಗಿ ಪರಿಸ್ಥಿತಿ ಹೆಂಗೋ ಏನ್ ಕತೆಯೋ, ಮದ್ವೆಗಿದ್ವಿ ಆಗಿದ್ಯೋ ಇಲ್ವೋ. ಹೋಗಿ ಪಾಪ, ಅವಳ ಆ ರೇಂಜಿಗೆ ಹಾಳಾದಂಗೆ ಕಾಣಲ್ಲ. ಲವ್ ಗಿವು ಈ ಎಂಗೇಜ್ಮೆಂಟ್ 108 ಇರುತ್ತಲ್ಲ, ಆತರ ಏನಾದ್ರು ಆಗಿದ್ರೆ ಎಲ್ಲ ಒಂದ್ ಕಡೆಯಿಂದ ಬ್ರೇಕಪ್ ಆಗುತ್ತೆ. ಅವಳ ಲವ್ ಸ್ಟೋರಿಗೆ ನಾನೇ ವಿಲನ್. ಇಲ್ಲ ಪರಮ, ನಡಿ ಕೇಳು. ಎಲ್ಗೆ? ನಾವಿಬ್ರು ಆ ಹುಡುಗಿ ಮನೆಗೆ ಹೋಗಿ ಮಾತಾಡಿ ಬರ್ಬೇಕು, ಇಲ್ಲಾಂದ್ರೆ ನನಗೆ ಮರ್ಯಾದೆ ಇರೋದಿಲ್ಲ. ಹಂಗ ನಾನ್ ರೆಡಿ ಪಾಪ, ಮೊದ್ಲೇ ಹೇಳೋದಲ್ವಾ? ನೀವೆಲ್ಲ ನಡ್ರಿ 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 ನಡ್ರಿ. ಸರ್ 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 ಬೈಟ್ ಪ್ಲೀಸ್ ಸರ್ 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 ಬೈಟ್. ಬೇಡ ಬಿಡ್ರಿ, ನಿಮ್ ಮೈಕ್ ಇಟ್ಕೊಂಡು ನಾನೇನ್ ಮಾಡಿ, ನಿಮ್ ಮೈಕ್ ನೀವೇ ಇಟ್ಕೊಳ್ಳಿ. ಸರ್ ಬೈಟ್ ಸರ್ ಬೈಟ್. ನಂಗೇನಾ? ಹೋಗ್ಲಿ ಬಿಡಿ. ಸರ್ ಸರ್ ಮೈಕ್ ಸರ್ 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 ಸರ್. ಎಂತ? ನಾನು ಪರಮು ತಂದೆ. ನಮಸ್ಕಾರ. ಅದಕ್ಕೆ ಯಾವ್ದಕ್ಕೂ ಇರ್ಲಿ, ನೀವೊಂದು ನಮಸ್ಕಾರ ಮಾಡ್ಬಿಡಿ, ಚೆನ್ನಾಗಿರುತ್ತೆ. ನಿಮಗೆ ಗಂಡು ಮಾಣೆ ಇರುವುದು ಗೊತ್ತಾಗುದಿಲ್ಲ, ಆಯ್ತಾ? ಹೆಣ್ಣು ಹೆತ್ತ ಅಪ್ಪ ನಾನು. ಜೀವ ಹೀಟ್ ಆಗ್ತದೆ. ನಾಳೆ ಇದೆಲ್ಲ ಸೇರಿ ಅಲ್ಲ ಮಗಳ ಮರ್ಯಾದೆ ಎಂತ ಇದು ದರಿದ್ರ. ಪಾಪ ಮಗಳ ಕಾಲಿಗೆ ಗಾಯ ಆಗಿ ಬಿದ್ದಿದ್ದಕ್ಕೆ ಇವನು ನೀಟಾಗಿ ಹೊತ್ಕೊಂಡ್ ಬಂದೆ ಸರ್. ಬೇಕಂತಲೇ ಹೊತ್ಕೊಂಡ್ ಬಂದಿದ್ದಲ್ಲ. ಮತ್ತೆ ಬ್ಯಾರಲ್ ಹೊತ್ಕೊಂಡ್ ಬಂದದ್ದ? ಈಗ ನಿಮ್ ಮಗಳ ಹತ್ರ ನಿಮ್ಮ ಹತ್ರ ಸಾರಿ ಗಿರಿ ಕೇಳಕ್ ಪರ್ಮಿಷನ್ ಕೊಟ್ರೆ ಕೇಳ್ಬಿಡ್ತೀನಿ ಸರ್. ಒಮ್ಮೆ ಸಾರಿ ಕೇಳೋದ್ರಿಂದ ಲಾಸ್ ಏನಿಲ್ಲ, 2 ಅಕ್ಷರ. ಇವನು ಸಾರಿ ಕೇಳಲಿ. 2 ಕುಟುಂಬದವರು ಮೀಡಿಯಾ ಮುಂದೆ ಹೋಗಿ ದಯವಿಟ್ಟು ಬೇಡದ ಪ್ರಚಾರ ಕೊಡಬೇಡಿ ಅಂತ ಕೇಳಿಕೊಂಡು ಇದನ್ನ ಇಲ್ಲಿಗೆ ಮುಗಿಸೋಣ ಸರ್. ಥ್ಯಾಂಕ್ ಯು ಸರ್. ನಿಮಗಿದು ಒಪ್ಪಿಗೆನಾ? ಅದೇ ಮೀಡಿಯಾ ಮುಂದೆ ಹೋಗಿ ನಾವು ಇನ್ನೆಂತ ಮಾಡುದು? ನನಗೆ ಟೈಮ್ ಇಲ್ಲ. ನಿಮ್ಗೆ ನಿಮ್ ಕಾಲೇಗಿದೆ? ಫೈನ್. ಬಲಗಾಲಲ್ಲ? ಇದು ದೊಡ್ಡ ಪಿನ್ ಚಾರ್ಜರು, ಚಿಕ್ಕ ಪಿನ್ ಚಾರ್ಜರ್ ಇಲ್ವಾ? ಅದ್ ನಮ್ಮ ಅಪ್ಪಂದು. ಹಂಗ ಒಳ್ಳೇದು. ಈ ವಿಸಿಟಿಂಗ್ ಕಾರ್ಡ್ ನಿಮ್ದು ಅನ್ಸುತ್ತೆ. ನೀವು ಬೇಡ ಅಂದ್ರೆ ನಾನೊಂದು ಇಟ್ಕೋತೀನಿ. ಇಟ್ಕೊಳ್ಳ? ನನ್ ಕಾರ್ಡ್ ಇಲ್ಲ, ನನ್ ಫೋನ್ ನಂಬರು ನೀವು ತಗೊಳಲ್ಲ. ಈಗಿನ ಕಾಲದಲ್ಲಿ ಗಂಡ್ ಮಕ್ಳ ಮೊಬೈಲ್ ನಂಬರ್ಗೆ ಬೆಲೆ ಎಲ್ಲಿದೆ ಹೇಳಿ? ನಿಮ್ಗೇನಾದ್ರೂ ನನ್ ಗಿಫ್ಟ್ ಕೊಡ್ಬೇಕು ಅನ್ಸಿದ್ರೆ ಇದನ್ ಕೊಡಿ. ಇದ್ಯಾಕೋ ಸಿಕ್ಕಾಪಟ್ಟೆ ಇಷ್ಟ ಆಗೋಗ್ಬಿಟ್ಟಿದೆ. ಈ ಆಂಟಿಕ್ ಕಾರು, ಕಂಬಗಳು, ಹೆಂಚು, ಇದೆಲ್ಲ ನಿಮಗ್ ತುಂಬಾ ಇಷ್ಟ ಅಂತ ಕಾಣಿಸುತ್ತಲ್ಲ? ಹೌದು. ನನ್ ಮನ್ಸಿಗೆ ಇಷ್ಟ ಆಗಿದ್ದನ್ನ ಹಿಂಗೆ ಗೊಂಬೆ ತರ ಎತ್ಕೊಂಡ್ಬಿಡ್ತೀನಿ. ಹಿಂಗೆ ಬರಲ್ಲ? ಬಂದಿದ್ದಕ್ಕೆ ಮೋಸ ಇಲ್ಲ, ಪೆಟ್ಟಿ ಗಿಫ್ಟ್ ಕೊಟ್ಟಿದ್ರಿ, ಥ್ಯಾಂಕ್ ಯು. ನಿಮ್ ಮೂಗ್ಬಿಟ್ಟು ಸುಮ್ನೆ ಮೂಗ್ ಮೇಲೆ ಇಟ್ಕೊಂಡಿದ್ದೀರಾ ಇಲ್ಲ ತೂತ್ ಮಾಡಿ ಹಾಕೊಂಡಿದ್ದೀರಾ? ಯಾವ್ದಕ್ಕೂ ಇರ್ಲಿ ಇನ್ಫಾರ್ಮೇಶನ್ಗೋಸ್ಕರ ಅಂತ ಕೇಳಿದೆ.